ನಮಸ್ತೆ ಸರ್. ನನ್ನ ಹೆಸರು ಅಭಿಜಿತ್ ಅಂತ. ನಾನು ಮೂಲತಃ ಕೇರಳ ರಾಜ್ಯದ ಕಾಸರಗೋಡು ಜಿಲ್ಲೆಯ ಬಂದರ್ಕ ಗ್ರಾಮದವನು. ನಾನು ಪ್ರಸ್ತುತ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಅಂತಿಮ ವರ್ಷದ MSc ಸಾಗರ ಭೂವಿಜ್ಞಾನ ಮರೈನ್ ಜಿಯೋಲಜಿ ವಿದ್ಯಾರ್ಥಿ. ನಾನು ಕಳೆದ 2024 ಜನವರಿಯಲ್ಲಿ KCET ಪರೀಕ್ಷೆಯನ್ನು ಬರೆದಿದ್ದೆ. ಕರ್ನಾಟಕ KCET ಮತ್ತು ಕೇರಳ KCET ಎರಡೂ ಪರೀಕ್ಷೆಗಳು ಕೂಡ ಜನವರಿ ತಿಂಗಳಲ್ಲಿ ನಡೆದಿತ್ತು. 2 ಪರೀಕ್ಷೆಯನ್ನು ಬರೆದಿದ್ದೆ. ಇತ್ತೀಚೆಗೆ 2 KCET ಪರೀಕ್ಷೆಗಳ ಫಲಿತಾಂಶವೂ ಬಂತು. ನಾನು ಕೇರಳ KCETಲ್ಲಿ ಮತ್ತು ಕರ್ನಾಟಕ KCET ಪರೀಕ್ಷೆಯಲ್ಲಿಯೂ ಉತ್ತೀರ್ಣನಾಗಿದ್ದೇನೆ. ತುಂಬ ನನಗೆ ಸಂತೋಷ ಆಗಿದೆ. ನಾನು ಮೊದಲ ಪ್ರಯತ್ನದಲ್ಲೇ ಸಾಮಾನ್ಯ ಉತ್ತಮವಾದ ಅಂಕದೊಂದಿಗೆ ನಾನು ಉತ್ತೀರ್ಣನಾಗಿದ್ದೇನೆ. ಇದಕ್ಕೆ ನನಗೆ DGK ಸರ್ ಅವರ ಯೂಟ್ಯೂಬ್ ಚಾನಲ್ ತುಂಬ ಉಪಕಾರ ಆಗಿದೆ. ಪಾರ್ಟ್ ಎ ವಿಷಯದಲ್ಲಿ ಕೆಲವು ಹೊಸ ವಿಷಯಗಳು ಇರ್ತಿತ್ತು. ಅಂದರೆ ರಿಸರ್ಚ್ ಆಪ್ಟಿಟ್ಯೂಡ್ ಇರ್ಬೋದು, ಟೀಚಿಂಗ್ ಆಪ್ಟಿಟ್ಯೂಡ್ ಇರ್ಬೋದು, ಅಥವಾ ಹೈಯರ್ ಎಜುಕೇಷನ್ ಇರ್ಬೋದು. ಆ ವಿಷಯಗಳಲ್ಲಿ ನಮಗೆ ಸಾಮಾನ್ಯವಾಗಿ ಮಾಸ್ಟರ್ಸ್ ಕಲಿಕೆಯ ಸಂದರ್ಭದಲ್ಲಿ ಅದರ ಜ್ಞಾನ ಸಿಗುವುದಿಲ್ಲ. ಅದು ನಾವು ಹೊರಗಡೆ ಹೆಚ್ಚಿನ ವಿಷಯವಾಗಿ ನಾವು ಅಧ್ಯಯನ ಮಾಡಬೇಕಾಗ್ತದೆ. ಪಾರ್ಟ್ ಬಿ ಆದರೆ ಅದು ನಮ್ಮದೇ ವಿಷಯ ಇರ್ತದೆ. ನಾವು ನಮ್ಮ 3-4 ಸೆಮಿಸ್ಟರ್ಗಳಲ್ಲಿ ನಾವು ಅದರ ಮಾಹಿತಿಯನ್ನು ಕಲಿತಿರ್ತೇವೆ. ಆದರೆ ಪಾರ್ಟ್ ಎದು ಹಾಗಿರೋದಿಲ್ಲ. ಅಂದರೆ ಪಾರ್ಟ್ ಎಯಲ್ಲಿ ಗಣಿತಕ್ಕೆ ಸಂಬಂಧಿಸಿದ ಲೆಕ್ಕಗಳು ನನಗೆ ಸ್ವಲ್ಪ ಮೊದಲಿನಲ್ಲೂ ಪರಿಚಯ ಇತ್ತು. ಆದರೆ ಈಗ ಹೇಳಿದಂತಹ ಉನ್ನತ ಶಿಕ್ಷಣ ಇರ್ಬೋದು ಅಥವಾ ಸಂಶೋಧನಾ ಕುರಿತಾದಂತಹ ವಿಷಯಗಳಿರ್ಬೋದು, ಅದು ಸ್ವಲ್ಪ ಹೊಸತಾಗಿತ್ತು. ಹಾಗಾಗಿ ನಾನು ಕಳೆದ ನವಂಬರ್-ಡಿಸೆಂಬರ್ 2 ತಿಂಗಳ ಕಾಲ ನನಗೆ DGK ಸರ್ ಅವರ ಯೂಟ್ಯೂಬ್ ಚಾನಲ್ ನನ್ನ ಗಮನಕ್ಕೆ ಬಂತು. ಆ 2 ತಿಂಗಳಲ್ಲಿ ನಾನು ದಿವಸಕ್ಕೆ ಒಂದು 3-4 ವಿಡಿಯೋಗಳನ್ನು ನೋಡ್ತಾ ಇದ್ದೆ. ಇದರಿಂದ ನನಗೆ ತುಂಬ ಉಪಕಾರವಾಯಿತು. ನಾನು ಅವರ ಸಂಪೂರ್ಣ ಕ್ಲಾಸ್ಗಳನ್ನು ಕೇಳಲಿಕ್ಕೆ ಆಗದಿದ್ದರೂ ಕೂಡ ಕೆಲವು ಕ್ಲಾಸ್ಗಳು ನೋಡಿದಲ್ಲಿ ನನಗೆ KCET ಪರೀಕ್ಷೆ ಬರೆಯುವ ಸಂದರ್ಭದಲ್ಲಿ ಹಲವಾರು ಉತ್ತರಗಳು ನನಗೆ ಜ್ಞಾಪಕ ಬಂತು ಮತ್ತು ಕ್ಲಾಸಿನ ನೆನಪಾಗ್ತಾಯಿತ್ತು. ಸರ್ನ ಕ್ಲಾಸ್ ಬಗ್ಗೆ ಹೇಳೋದಾದರೆ, ನಾನು ನನ್ನ ವಿಷಯಕ್ಕೆ ಸಂಬಂಧಿಸಿದಂತೆ ಹಾಗೂ ಇತರ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬೇರೆ ಚಾನಲ್ಗಳನ್ನು ನೋಡ್ತಾ ಇದ್ದೆ. ಆದರೆ ಅದರಲ್ಲಿ ಅಷ್ಟು ವಿದ್ಯಾರ್ಥಿಗಳನ್ನು ಹಿಡಿದಿಟ್ಟುಕೊಳ್ಳುವಂಥ ಒಂದು ಆಕರ್ಷಣೆ ಇರಲಿಲ್ಲ. ಆದರೆ ಸರ್ನ ಚಾನಲ್ ಹಾಗೆಲ್ಲ. ಒಂದು ದಿವಸ ಚಾನಲ್ ನೋಡಿದರೆ ಮತ್ತು ಅದು ಮರುದಿವಸ ಕೂಡ ಅದನ್ನು ಸರ್ ಅಪ್ಲೋಡ್ ಮಾಡೋ ಹೊಸ ವೀಡಿಯೋವನ್ನು ನೋಡಲಿಕ್ಕೆ ಆಸಕ್ತಿ ಉಂಟು ಮಾಡ್ತಾರೆ. ಸರ ಒಂದು ಶೈಕ್ಷಣಿಕ ರೀತಿ ಒಂದು ಭಿನ್ನವಾದ್ದು ಮತ್ತು ಅದು ಅತ್ಯುತ್ತಮವಾದ್ದು. ಈಗ ವಿದ್ಯಾರ್ಥಿಗಳಿಗೆ ನಿಜವಾಗಿ ಬೇಕಾದ್ದು ಅದೇ ತರಹದ ಮಾತುಕತೆ, ಒಂದು ಮಾತನಾಡುವ ಶೈಲಿ ಅಥವಾ ಕಲಿಕೆಯ ಶೈಲಿ ಅಗತ್ಯ ಇದೆ. ಎಲ್ಲ ಸಾಂಪ್ರದಾಯಿಕವಾಗಿ ಏನು ವಿಷಯವನ್ನು ಹೇಳೋದು ಅಷ್ಟಕ್ಕೆ ಮಾತ್ರ ಹೇಳಿ ಮುಗಿಸೋದು, ಅದು ವಿದ್ಯಾರ್ಥಿಗಳಿಗೆ ಅರ್ಥ ಮಾಡಿಕೊಳ್ಳುವುದಕ್ಕೊಂದು ಯಾಂತ್ರಿಕವಾಗಿರ್ತದೆ ಅಂತ ನಾನು ಅಂದುಕೊಳ್ತೇನೆ. ನಾನು ಸರ್ಗೆ ಎಷ್ಟು ಧನ್ಯವಾದ ಹೇಳಿದರೂ ಸಾಕಾಗೋದಿಲ್ಲ. ಖಂಡಿತವಾಗಿ ನಾನು ಈಗ ಸರ್ ಕ್ಲಾಸ್ ಕೇಳದಿದ್ದರೆ ನನಗೆ ಒಂದು 10 ಅಂಕ ಕಮ್ಮಿ ಆದರೂ ನಾನು ಕೆಲವೊಮ್ಮೆ ಸೆಲೆಕ್ಟ್ ಆಗದಿರಬಹುದಿತ್ತು KCET. ಹಾಗಾಗಿ ನಾನು ಯಾವಾಗ ಸರ್ ಯೂಟ್ಯೂಬ್ ಚಾನಲನ್ನು ರೆಫರ್ ಮಾಡಿದೆ, ಅದು ನನಗೊಂದು ಟರ್ನಿಂಗ್ ಪಾಯಿಂಟಲ್ಲಿ ಆಯಿತು ಅಂತ ನಿಜವಾಗಿ ಹೇಳ್ಬೋದು. ಹಾಗಾಗಿ ಸರ್ ಯೂಟ್ಯೂಬ್ ಚಾನಲು ಇನ್ನೂ ಮುಂದುವರಿಯಲಿ ಹಾಗೂ ಸರ್ ಕೂಡ ಸದಾ ಕ್ರಿಯಾಶೀಲರಾಗಿ ಮತ್ತು ವಿದ್ಯಾರ್ಥಿಗಳಿಗೆ ತಮ್ಮ ಜ್ಞಾನವನ್ನು